ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋನ ನಾನು ಲಾಸ್ಟ್ ಸ್ಯಾಟರ್ಡೆ ಅಂದರೆ ಸೆಪ್ಟೆಂಬರ್ 6th ಅಲ್ಲಿ ತಗೊಂಡಿದ್ದು. ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ಅವತ್ತು ಈವ್ನಿಂಗ್ ವೆದರ್ ಅನ್ನೋದು ತುಂಬ ಕೂಲ್ ಆಗಿತ್ತು, ಮಳೆ ಬಂದು ನಿಂತಿತ್ತಲ್ವ. ಹಾಗೆ ಈವ್ನಿಂಗ್ ನೋಡಿ ಆಕಾಶ ಎಲ್ಲ ಎಷ್ಟು ಪಳಪಳ ಅಂತ ಹೊಳಿತಾ ಇದೆ, ಗೋಲ್ಡನ್ ಕಲರಲ್ಲಿ ಚೇಂಜ್ ಆಗಿತ್ತು. ಇದು ಅರೌಂಡ್ 6 o'clock ಅನ್ಸುತ್ತೆ. ಆ ಟೈಮಲ್ಲೇನೆ ಭೂಮಿ ಮೇಲೆ ಕತ್ಲೆ, ಆಕಾಶದಲ್ಲಿ ಬೆಳಕು ಅನ್ನೋ ತರ ಇತ್ತು. ತುಂಬಾ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಮಳೆ ಕೂಡ ನಿಂತಿರೋದ್ರಿಂದ ನಮ್ಗೆ ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಮೆಸೇಜಸ್ ಕೂಡ ಬಂದಿತ್ತು. ನಾವೆಲ್ಲ ಚಿಕ್ಕವ್ರು ಇರುವಾಗ ಮೋಡಗಳನ್ನ ನೋಡ್ಕೊಂಡು ಅದರಿಂದ ಏನೋ ಒಂದು ಇಮೇಜ್ ಮಾಡ್ಕೊಂತಿದ್ವಿ. ಅಂದ್ರೆ ಯಾವ್ದೋ ಒಂದು ಪಿಕ್ಚರ್ ಇವಾಗ ದೇವ್ರ ತರ ಕಾಣಿಸೋದು, ಇಲ್ಲ ಅಂದ್ರೆ ಯಾವ್ದೋ ಒಂದು ಬರ್ಡ್ ತರ, ಅನಿಮಲ್ಸ್ ತರ ಕಾಣಿಸ್ತಾ ಇದೆ ಅಂತ ಹೇಳಿ ಫ್ರೆಂಡ್ಸ್ ಅಲ್ಲೇ ಒಬ್ರಿಗೊಬ್ರು ಹೇಳ್ಕೊಳ್ತಾ ಇದ್ವಿ. ಅದೇ ಒಂದು ಗೇಮ್ ತರ ಆಟ ಆಡ್ತಾ ಇದ್ವಿ. ಬನ್ನಿ ಇವಾಗ ಈ ಕಡಲೆಬೇಳೆ ವಡನ ಹೇಗ್ ಮಾಡಿದ್ದೀನಿ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವಡ ಮಾಡೋದು ಮ್ಯಾಕ್ಸಿಮಮ್ ಎಲ್ಲರಿಗೂ ಗೊತ್ತೇ ಇರುತ್ತೆ, ಆದ್ರೂ ಕೂಡ ನಾನ್ ಹೇಗ್ ಮಾಡಿದೆ ಅಂತ ಹೇಳಿ ಕೆಲವೊಂದು ಟಿಪ್ಸ್ ಹೇಳ್ತಾ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ಹೆಲ್ದಿ, ಮಕ್ಕಳು ಕೂಡ ತಿಂತಾರೆ. ಈ ವಡೆ ಮಾಡ್ದಾಗೆಲ್ಲ ನನ್ಗೆ ಒಂದೇ ನೆನಪಾಗುತ್ತೆ, ಬ್ಯಾಂಗ್ಳೂರಲ್ಲಿ ಅನ್ನ ಸಾಂಬಾರ್ ಜೊತೆಗೆ ಈ ವಡ ಕೊಡ್ತಾ ಇದ್ರು. ಈ ವಡನ 5 ರೂಪಾಯಿಗೆ ತಗೊಂಡು ಅನ್ನ ಸಾಂಬಾರ್ ಜೊತೆ ತಿಂತಾ ಇದ್ರೆ ಆ ಟೇಸ್ಟೇ ಬೇರೆ. ಆ ವಡಕ್ಕೆ ಇರೋ ವ್ಯಾಲ್ಯೂ ಅವಾಗ್ಲೇನೆ ಗೊತ್ತಾಗ್ತಾ ಇತ್ತು. ಅದು ಇವಾಗೆಲ್ಲ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರ್ತಾ ಇತ್ತು ಆ ಫುಡ್ ಮಾತ್ರ. ಇವಾಗ ನಾನಿಲ್ಲಿ ಸ್ವಲ್ಪನೇ ಕಡಲೆಬೇಳೆನ ನೆನೆ ಹಾಕಿಟ್ಕೊಂಡಿದ್ದೆ. ನಾವು ಈವ್ನಿಂಗ್ ಮಾಡ್ಬೇಕಂದ್ರೆ ಬೆಳಿಗ್ಗೆ ನೆನೆ ಹಾಕಬೇಕು, ಇಲ್ಲ ಬೆಳಿಗ್ಗೆ ಮಾಡ್ತೀವಿ ಅಂದ್ರೆ ನೈಟ್ ನೆನೆ ಹಾಕಬೇಕು. ಮ್ಯಾಕ್ಸಿಮಮ್ ಒಂದು 3 hours ನೆನೆಸಿದ್ರೆ ಸಾಕು. ಇದಕ್ಕೆ 1-2 ಹಸಿಮೆಣಸು ಹಾಗೆ ಸ್ವಲ್ಪ ಶುಂಠಿನ ಹಾಕೊಂಡಿದ್ದೀನಿ. ಸ್ವಲ್ಪನೇ ನೀರು ಹಾಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಹಾಕೊಂಡ್ಬಿಟ್ಟೆ. ನೀರು ಹಾಕೊಳ್ದೇನೆ ರುಬ್ಬಿದ್ರು ಓಕೆ. ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ಬೋದು. ನೀರೇನ್ ಜಾಸ್ತಿ ಬೇಕಾಗಿರಲ್ಲ, 2 ಸ್ಪೂನ್ ನೀರು ಹಾಕೊಳ್ಬೇಕು. ಹಾಗೆ ಉಪ್ಪು ಹಾಕೊಳ್ಬೇಕು. ಇದನ್ನ ಯಾವಾಗ್ಲೂ ತರಿಯಾಗಿನೇ ರುಬ್ಕೊಳ್ಬೇಕು, ಜಾಸ್ತಿ ಗ್ರೈಂಡ್ ಮಾಡ್ಕೊಳ್ಬಾರ್ದು. ಕಡಲೆಬೇಳೆ ಅಲ್ಲಲ್ಲಿ ಒಂದೊಂದು ಹಾಗೆ ಇದ್ರೂ ಪರವಾಗಿಲ್ಲ, ತರಿಯಾಗಿ ನೋಡಿ ಈ ತರ ರುಬ್ಕೊಳ್ಬೇಕು. ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಹಾಗೆ ಒಂದು ಲೈಕ್ ನಮಗೆ ತುಂಬಾ ಎನ್ಕರೇಜ್ಮೆಂಟ್ ಕೊಡುತ್ತೆ. ಇಲ್ಲಿ ನೋಡಿ ನಾನು ಅದನ್ನೆಲ್ಲ ತಗೊಂಡಿದ್ದೀನಿ ಮಿಕ್ಸಿ ಜಾರಿಂದ. ಹಾಗೆ ಅದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕೊಂಡಿದ್ದೀನಿ. ಕರಿಬೇವು ಅನ್ನೋದು ಕಂಪಲ್ಸರಿಯಾಗಿ ಹಾಕೊಳ್ಳಿ, ಅವಾಗಲೇ ಒಂದು ಒಳ್ಳೆ ಫ್ಲೇವರ್ ಅನ್ನೋದು ಬರುತ್ತೆ. ಹಾಗೆ ಸ್ವಲ್ಪ ಜೀರಿಗೆನ ಹಾಕೊಂಡಿದ್ದೀನಿ, ಸ್ವಲ್ಪ ಓಂ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಅಜ್ವಾಯನ್ ಅಂತಾರಲ್ವಾ, ಏನಕ್ಕೆ ಅಂದ್ರೆ ಇದು ಸ್ವಲ್ಪ ಗ್ಯಾಸ್ ಎಲ್ಲ ಆಗ್ಬಾರ್ದು ಅಂತ ಹೇಳಿ. ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಾವು ಇದನ್ನೆಲ್ಲ ಯಾವಾಗ ಸೇರಿಸ್ಬೇಕಂದ್ರೆ ಸ್ವಲ್ಪ ಉಪ್ಪು ಟೇಸ್ಟ್ ನೋಡ್ಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ. ಇನ್ನೇನು ವಡನ ನಾವು ಡೀಪ್ ಫ್ರೈ ಮಾಡ್ತೀವಿ ಅನ್ನೋವಾಗ್ಲೇನೆ ಈರುಳ್ಳಿ ಎಲ್ಲ ಸೇರಿಸಿ ಫಸ್ಟೇನೆ ಕಲ್ಸಿಡ್ಬಾರ್ದು. ಏನಕ್ಕಂದ್ರೆ ಈರುಳ್ಳಿಯಲ್ಲಿ ನೀರಿರುತ್ತಲ್ವಾ, ಅದೆಲ್ಲ ಬಿಟ್ಕೊಂಡ್ರೆ ಮತ್ತೆ ಈ ಹಿಟ್ಟು ಅನ್ನೋದು ತುಂಬಾ ತೆಳುವಾಗ್ಬಿಡುತ್ತೆ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ವಾ, ಈ ತರ ಉಂಡೆ ತರ ಮಾಡ್ಕೊಂಡು ಇನ್ನೊಂದು ಬಟ್ಲಲ್ಲಿ ಸ್ವಲ್ಪ ನೀರನ್ನ ಇಟ್ಕೊಂಡು ಆ ನೀರನ್ನ ನೀರಲ್ಲಿ ಕೈಯನ್ನ ಹತ್ಕೊಂಡ್ರೆ ಅದು ಅಂಟ್ಕೊಳ್ಳಲ್ಲ. ಹಾಗೆ ಒಂದು ವೇಳೆ ನೀವು ರುಬ್ಬಿದ್ದು ತುಂಬಾ ತೆಳು ಆಯ್ತು ಅಂತ ಹೇಳಿದ್ರೆ ನೀವು ಸ್ವಲ್ಪ ಕಡಲೆ ಹಿಟ್ಟನ್ನ ಕೂಡ ಸೇರಿಸ್ಕೋಬಹುದು. ಇಲ್ಲಾಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು, ಸ್ವಲ್ಪ ಕಡಲೆ ಹಿಟ್ಟು, ಆ ತರ ಹಿಟ್ಟನ್ನ ಸೇರಿಸ್ಕೊಂಡು ಈ ತರ ವಡೆನ ಮಾಡ್ಕೊಳ್ಬಹುದು. ಸೊ ನಾನು ಮುಂಚೆ ಹೇಳ್ದಾಗೆ ಈ ವಡೆ ಅಂತ ನಾನು ಮಾಡಿದಾಗ ಹಾಗೆ ನೆನಪಾದಾಗೆಲ್ಲ ನಂಗೆ ನೆನಪಾಗೋದು ಬ್ಯಾಂಗ್ಳೂರಲ್ಲಿ ಸಿಗುವಂತ ಅನ್ನ ಸಾಂಬಾರ್. ಮತ್ತೆ ಬೇಕಿದ್ರೆ ಎಕ್ಸ್ಟ್ರಾ ವಡೆ ತಗೊಳ್ಬೇಕಿತ್ತು. ಈ ವಡೆ ಸೊ ತುಂಬಾ ಟೇಸ್ಟಿಯಾಗಿ ಅನ್ಸೋದು ಈ ವಡೆ. ಸಪ್ರೇಟ್ ಆಗಿ ತಿನ್ನೋದಕ್ಕಿಂತ ಆ ಅನ್ನ ಸಾಂಬಾರ್ ಜೊತೆನೆ ಈ ವಡೆ ಟೇಸ್ಟು ಡಬಲ್ ಆಗ್ತಾ ಇತ್ತು. ಯಾರಿಗೆಲ್ಲ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಈ ತರ ನಾವು ಸ್ಲೋಲಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಇದನ್ನ ಮಾಡ್ಲಿಕ್ಕೆ ಏನು ಜಾಸ್ತಿ ಕಷ್ಟ ಇಲ್ಲ. ನಾನು ಫಸ್ಟು ಜಾಸ್ತಿ ಮಾಡ್ತಾ ಇದ್ದೆ, ಕಷ್ಟ ಏನೋ ಅಂತ ಅನ್ಕೊಂಡು ಮಾಡೋದು ಸ್ವಲ್ಪ ಕಮ್ಮಿ ಆಗಿತ್ತು.
ಇದನ್ನ ಒಂದೊಂದ್ ಕಡೆ ಒಂದೊಂದ್ ತರ ಕರೀತಾರೆ. ಚಟ್ಟಂಬೊಡೆ ಅಂತ ಒಂದ್ ಕಡೆ ಕರೀತಾರೆ, ಇನ್ನೊಂದ್ ಕಡೆ ನಾರ್ಮಲ್ ಆಗಿ ಕಡಲೆಬೇಳೆ ವಡೆ ಅಂತಾರೆ. ಸೊ ಈ ತರ ಇದ್ರ ಜೊತೆ ಗ್ರೀನ್ ಚಟ್ನಿ ಇದ್ರೂನು ಚೆನ್ನಾಗಿರುತ್ತೆ, ಸಾಸ್ ಇದ್ರೂನು ಚೆನ್ನಾಗಿರುತ್ತೆ. ನನಗಂತೂ ನಮ್ಮ ಮನೇಲಿ ಎಲ್ಲಾರ್ಗು ಈ ತರನೇ ತಿನ್ಲಿಕ್ಕೆ ಇಷ್ಟ. ಇದು ಹೇಗನ್ಸಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.